ಧಾರವಾಡದ ಚಿಕ್ಕಮಲ್ಲಿಗೌಡ ಬಳಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಪ್ರಕರಣ. ಮರಣಾಂತಿಕವಾಗಿ ಗಾಯಗೊಂಡಿದ್ದ ಯುವಕ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಕಳೆದ ಮಾರ್ಚ್ 22ರಂದು ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗೌಡ ಬಳಿ ನಡೆದಿದ್ದ ಎರಡು ಗುಂಪುಗಳ ನಡುವಿನ ಸಂಘರ್ಷವು ಓರ್ವ ಯುವಕನನ್ನ ಬಲಿ ಪಡೆದಿದೆ. ಮರಣಾಂತಿಕವಾಗಿ ಗಾಯಗೊಂಡಿದ್ದ ಯುವಕ 9 ದಿನದಿಂದ ಕೋಮಾದಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ. ಆದರೆ ಈಗ ಯುವಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಧಾರವಾಡ ಮೂಲದ ಸೈಬಾಜ್ ಮೃತ ಯುವಕನಾಗಿದ್ದಾನೆ. ಸೈಬಾಜ್ ಹಾಗೂ ಆಶ್ಫಾಕ್ ಇಬ್ಬರು ತಮ್ಮ ಸ್ನೇಹಿತರೊಂದಿಗೆ ಚಿಕ್ಕಮಲ್ಲಿಗೌಡ ಬಳಿಯ ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ಗೆ ಹೋಗಿದ್ರು. ಆ ವೇಳೆ ಅಲ್ಲೊಂದು ಚಿಕ್ಕ ಗಲಾಟೆ ನಡೆದಿತ್ತು. ಈ ಗಲಾಟೆಯನ್ನು ಸ್ಥಳೀಯರು ಬಿಡಿಸಿ ಬುದ್ಧಿವಾದ ಹೇಳಿ ಕಳಿಸಿದ್ರು. ಆದರೆ ಸೈಬಾಜ್ ಆಶ್ಫಾಕ್ ತಮ್ಮ ಸ್ನೇಹಿತರೊಂದಿಗೆ ಮನೆಗೆ ಬರುವ ಚಿಕ್ಕಮಲ್ಲಿಗೌಡ ರಸ್ತೆಯಲ್ಲಿ ಇನ್ನೊಂದು ಗುಂಪು ಬೈಕ್ ತಡೆದು ಮರದ ತುಂಡು ತಂದು ಏಕಾಏಕಿ ಹಲ್ಲೆ ಮಾಡಿತ್ತು. ಈ ಘಟನೆಯಲ್ಲಿ ಸೈಬಾಜ್ ಗಂಭೀರವಾಗಿ ಗಾಯಗೊಂಡಿದ್ದ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಕೋಮಾದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಈಗ ಶೈಬಾಜ್ ಕೊನೆಯುಸಿರೆಳೆದಿದ್ದಾನೆ. ಮರಣಾಂತಿಕ ಹಲ್ಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇನ್ನು ಹಲ್ಲೆ ನಡೆಸಿದ ಉಳ್ವಪ್ಪ ಧಾರವಾಡ, ರಾಜು ಕೋರಿ, ಶಿವಪ್ಪ ಕಲ್ಲೂರ್, ನಿಂಗಪ್ಪ ನಡುವಿನ ಮನಿ, ಮುದುಗಪ್ಪ ಕಡೆಮನಿ ಎಂದು ಗುರುತಿಸಲಾಗಿದ್ದು, ಈ ಕುರಿತು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ.